ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಸರ್, ಮೇಡಮ್ಗೆ ನೋವು ಜಾಸ್ತಿ ಆಗ್ತಿದೆ. ಗಂಗಾ ಅವಸ್ಥೆ ನೋಡಿದ್ರೆ ಕಾರಲ್ಲಿ ಡೆಲಿವರಿ ಆಗೋ ತರ ಇದೆ ಚಂದ್ರಿಕಾ. ಡೆಲಿವರಿನೇ ಆಗುತ್ತೋ ಮೇಲೆ ಹೋಗ್ತಾಳೋ ನಮ್ಗೆ ಯಾಕ್ರಿ? ಅಮ್ಮ, ಏನಾಯ್ತಮ್ಮ ಗಂಗಾ? ನೋವು ನಿಂತೋಯ್ತು ಚಿಕ್ಕಮ್ಮ. ಇಷ್ಟು ಸಡನ್ ಆಗಿ? ಸಡನ್ ಆಗಿ ಬಂತು, ಸಡನ್ ಆಗಿ ಹೋಯ್ತು. ನೀವ್ ಯಾಕೆ ಸಡನ್ ಆಗಿ ಕಾರ್ ನಿಲ್ಸಿದ್ರಿ? ಜೈ, ಅಯ್ಯೋ ಜೈ ರೀ, ಏನ್ ಮೇಡಮ್ ಇದೆಲ್ಲ? ನಿತ್ಯನ ಕಾಪಾಡೋದಕ್ಕೆ ನಾಣ್ಯವ್ರೆ. ಅಂದ್ರೆ ನೀನ್ ಇಷ್ಟೊತ್ತು ನೋವು ಬಂದಾಗೆ ನಾಟಕ ಮಾಡಿದ್ಯಮ್ಮ? ಸಾರ್ಗೆ ಕೋಪ ಬಂದಿರೋ ಆಗಿದೆ ಮೇಡಮ್, ಹೋಗಿ ಕನ್ವಿನ್ಸ್ ಮಾಡಿ. ಏನ್ರಿ ಕಾರ್ ನಿಲ್ಸಿ ಇಲ್ಲಿಗೆ ಬಂದು ನಿಂತಿದ್ದೀರಾ? ನಿನಗೇನಾಗಿದೆ ಗಂಗಾ? ಏನಿಲ್ಲ ರೀ, ಹೊಟ್ಟೆ ಒಳಗಡೆ ನಿಮ್ ಮಗಳು ಒದ್ದೋದಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ನಿಲ್ಸ್ಬಿಟ್ಲು. ಯಾಕೆ ಸುಳ್ಳು ಹೇಳ್ತಿದ್ಯಾ? ಯಾಕೆ ಮುಚ್ಚಿಡ್ತಿದ್ಯಾ? ಯಾರನ್ನ ಕಾಪಾಡೋದು ನಿನ್ನ ಉದ್ದೇಶ? ದೇವಿಪುರದಿಂದ ಬರ್ತಿದ್ದಾಗೇನೆ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದೆ. 2-3 ದಿನದಲ್ಲಿ ಡೆಲಿವರಿ ಇಟ್ಕೊಂಡು ಮತ್ತೆ ಇವತ್ತು ಡ್ರಾಮಾ ಸ್ಟಾರ್ಟ್ ಮಾಡಿದೆ. ಈ ರಿಸ್ಕ್ ಎಲ್ಲ ಯಾಕೆ? ಇಷ್ಟು ಕಷ್ಟಪಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಟೈಮ್ ಬಂದಾಗ ಹೇಳ್ತೀನಿ ರೀ. ಬೇಕಾಗಿಲ್ಲ ಗಂಗಾ, ಡೆಲಿವರಿ ಆದ್ಮೇಲೆ ನಾನೇ ತಿಳ್ಕೊತೀನಿ. ಎಲ್ಲಿ ನಿಲ್ಸಿದ್ನೋ ಮತ್ತೆ ಅಲ್ಲಿಂದನೇ ಶುರು ಮಾಡ್ತೀನಿ. ಯಾವುದನ್ನು ಬಿಡಲ್ಲ ಗಂಗಾ, ಎಲ್ಲನೂ ಸರಿ ಮಾಡ್ತೀನಿ. ಈ ಇಶ್ಯೂನ ಕ್ಲೋಸ್ ಮಾಡ್ತೀನಿ. ಗಂಗಾ, ಮದ್ವೆ ನಡೀತೋ ಅಲ್ವೋ ಒಂದ್ಸಲ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳಮ್ಮ. ಹೌದಮ್ಮ, ನೀನ್ ಪಟ್ ಕಷ್ಟಕ್ಕೆ ಫಲಿತಾಂಶ ಸಿಕ್ತೋ ಇಲ್ವೋ, ನಿನ್ ಕೊನೆ ಕೋರಿಕೆ ನೆರವೇರ್ತೋ ಇಲ್ವೋ ಕೇಳಿ ತಿಳ್ಕೊಮ್ಮ. ಚಂದ್ರಿಕಾ, ಫೋನ್ ಮಾಡು. ತಗೋಮ್ಮ, ಮಾತಾಡು. ಹಲೋ. ಹಲೋ ಅಮ್ಮ, ನಾನು ಗಂಗಾ. ಮದ್ವೆ ನಡೀತು ಅಲ್ವಾ? ಹೇಳಮ್ಮ, ಮದ್ವೆ ನಡೀತಾ? ಅದು ಗಂಗಾ, ಮದ್ವೆ ಅದು ಗಂಗಾ ಮದ್ವೆ. ಏನಮ್ಮ, ಏನಾಯ್ತು? ನೀನು ಅಂದ್ಕೊಂಡ ಹಾಗೆ ನನಗೂ ರಾಣಗೂ ಮದ್ವೆ ನಡೀತಕ್ಕ?
ರಾಣಾ ನಾನು ಸೈನ್ ಮಾಡಿದ್ವಿ. ನಿತ್ಯ, ಹೌದಕ್ಕ, ನಮ್ ಮದ್ವೆ ನಡೆದೋಯ್ತು. ನಿನ್ ಕೊನೆ ಆಸೆ ತೀರ್ತು. ಈಗ ಈಗ ನಿನಗೆ ಸಂತೋಷನೇ ಅಲ್ವಾಕ? ತುಂಬಾ ಸಂತೋಷ ಆಗ್ತಿದ್ಯಮ್ಮ. ರಾಣಾ ನೀನು ಆನಂದವಾಗಿರ್ತೀರ. ಇವಾಗ ನನ್ಗೆ ಯಾವ ಕೊರಗೂ ಇಲ್ಲ. ತೃಪ್ತಿಯಿಂದ ಕಣ್ ಮುಚ್ತೀನಿ, ಸಂತೋಷವಾಗಿ ಹೊರಟು ಹೋಗ್ತೀನಿ. ಹಾಗ ಅನ್ಬೇಡ ಅಕ್ಕ. ನೀನು ಬದುಕ್ಬೇಕು. ಇದನ್ನೆಲ್ಲ ನೋಡ್ತಿದ್ರೆ ಏನೋ ನಡೀತಿದೆ ಅನಿಸ್ತಿದೆ ನಾಣಿ. ಮೊದ್ಲಿಂದಾನು ನಿಮ್ ಮೇಡಮ್ ನನಗೆ ಗೊತ್ತಾಗ್ದಿದ್ದ ಹಾಗೆ ಏನೇನೋ ಮಾಡ್ತಿದ್ದಾಳೆ, ಏನೇನೋ ಮುಚ್ಚಿಡ್ತಿದ್ದಾಳೆ. ಅದೇನು ಅಂತ ತಿಳ್ಕೋಬೇಕು, ಯಾರಿಗೇನ್ ನಡೆಯುತ್ತೋ ಅಂತ ತಿಳ್ಕೋಬೇಕು. ತಿಳ್ಕೋತೀನಿ, ಆ ಕೆಲಸದಲ್ಲೇ ಇರ್ತೀನಿ. ಈ ವಿಷಯನ ಮತ್ತೆ ನಿಮ್ಮ ಮೇಡಮ್ಗೆ ಹೇಳ್ಬೇಡ ನಾಣಿ. ಪ್ರೆಗ್ನೆಂಟ್ ಅಲ್ವಾ, ಬೇಜಾರು ಮಾಡ್ಕೋತಾಳೆ. ಸಾರ್ಗೆ ಬಂದಿರೋ ಅನುಮಾನ ನಿಜನೇ. ಏನ್ ನಡೆಯಿತ್ತು? ಮೇಡಮ್ ಅವ್ರ ಮಾತಲ್ಲಿ ವರ್ತನೆ ಏನೋ ಬದಲಾವಣೆ ಆಗಿದೆ. ಯಾವುದಕ್ಕೂ ಅವಸರ ಪಡ್ತಿದ್ದಾರೆ. ಗೊತ್ತಿಲ್ಲದೆ ಇರೋ ಭಯ ಏನೋ ಕಾಣ್ತಿದೆ. ಅದೇನು ಅಂತ ತಿಳ್ಕೋಬೇಕು.